राजाधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णू गुरुर्देव महेश्वरा गुरुर् साक्षात् परब्रह्मा तस्मै श्री गुरुवे नमः। गुरुर् साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜೈ ಜೈ ರಘುವೀರ ಸಮರ್ಥ पार्वती पदे शिवर राजाधिराज सद्गुरुनाथ। जय जय राम कृष्ण हरि जय जय राम कृष्ण हरि जय जय राम कृष्ण हरे 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 जय जय राम कृष्ण हरे। झाले साधनाचे फळ संसार झाला सफळ निर्गुण ब्रह्मते निश्चळ अंतरी बिंबिले हिशेब झाला मायेचा झाला निवाडा तत्वांचा साध्य होता साधनांचा ठाव नाही स्वप्ने जे जे देखले ते ते जागृतीस उडाले सहजचे अनिर्वाच्य झाले बोलता नये ऐसे ही विचारांची कामे उगीच भ्रमोने भ्रमे जगदीश्वरे अनुक्रमे सकळ केले ठोपार कुमाये ठोपार कुमाये ठोपार कुमाये बोला पुंडली श्री श्याम
झाले साधनाचे फळ संसार झाला सफळ निर्गुण ब्रह्मते निशळ अंतरी बिंबिले हिशेब झाला मायेच्या जाळा निवाडा तत्वांच्या साध्य होता साधनांच्या ठाव नाही स्वप्नी जे जे देखले ते ते जागृतीच उडाले सहजचे निर्वाद झाले बोलताने ऐसे विवेकी जाणावे प्रत्येक खुणेशी म्हणावे जन्म मृत्यांच्या नाव शून्याकार जय जय रघुवीर ಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಮಹಾರಾಜರ ಪರಮ ಕೃಪೆ ಸಮರ್ಥರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ನಮ್ಮೆಲ್ಲರ ಹಿರಿಯ ಗುರುಬಂಧುಗಳು ಆಗಿರುವಂತಹ ಶ್ರೀಯುತ ಹುಡೇದಮನಿ ಸರ್ ಒಂದು ಇಚ್ಛೆ ಪರಿಪೂರ್ಣ ಆದಂಥ ಈ ಒಂದು ಸ್ಥಾನ ಅದನ್ನು ನಮ್ಮ ಅಶೋಕ್ ಭೂಸರೆಡ್ಡಿ ಅವರು ಅತ್ಯಂತ ಶ್ರದ್ಧೆಪೂರ್ವಕ ಭಕ್ತಿಪೂರ್ವಕ ಮಾಡ್ಕೊತ ಬಂದಾರ. ಅಂಥ ಸಪ್ತಾಹದ ಮಂಗಲಮಯ ದಿನ ಇವತ್ತು. ನಾವು ನೀವುಗಳೆಲ್ಲ ಇವತ್ತಿನ ದಿವಸ ಸಮರ್ಥರಿಗೆ ಆದಂತಹ ಅನುಭವವನ್ನು ನಾವು ಉಣಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಇವತ್ತು ಹೋಗಬೇಕಾಗಿದೆ. ಸಮರ್ಥರು 8 ವರ್ಷದೊಳಗೆ ವಿಶ್ವದ ಚಿಂತೆ ಮಾಡುವಂತಹ ನಾರಾಯಣ 12ನೇ ವರ್ಷಕ್ಕೆ ಅಂತರಪಟ ಸರಿಸಿ ನಾಸಿಕದೊಳಗೆ ಹೋಗಿ 12 ವರ್ಷ ರಾಮನಾಮವನ್ನು ಜಪವನ್ನು ಮಾಡಿ ಗಾಯತ್ರಿ ಪುರಶ್ಚರಣವನ್ನು ಮಾಡಿ 12 ವರ್ಷ ದೇಶ ಸಂಚಾರ ಮಾಡಿ ಜಗತ್ತಿನ ಜೀವಿಗಳ ಅಂತಃಕರಣದೊಳಗಿರುವಂತಹ ಎಲ್ಲ ಸಂಶಯಗಳನ್ನು ಅಭ್ಯಾಸ ಮಾಡಿ ಆ ಪ್ರಕಾರ ರಾಮದಾಸಿ ಸಂಪ್ರದಾಯವನ್ನು ಒಂದು ಕಟ್ಟಿ ಈ ಸಾಂಪ್ರದಾಯಕ್ಕೆ ಒಂದು ನಿಯಮಗಳನ್ನು ಹಾಕಿಕೊಟ್ಟು ಅದಕ್ಕೆ ಮೂಲ ಗ್ರಂಥವಾಗಿ ಈ ದಾಸಬೋಧ ಗ್ರಂಥವನ್ನು ಅವರು ಕಲ್ಯಾಣ ಸ್ವಾಮಿ ಕೈಯಲ್ಲಿ ಬರೆಸ್ತಾರೆ. ಅದು ಎಲ್ಲೇ ಶಿವಥರಗಳದಾಗ ಶಿವಥರಗಳದೊಳಗೆ 6 ದಶಕ 4 ಸಮಾಸ ಎಲ್ಲಿ ಬರೀತಾರಂದ್ರೆ ಶಿವಥರಗಳದಾಗ ಬರೀತಾರೆ. ನಂತರ 8ನೇ ದಶಕ ಮೊದಲೇ ಬರೆದಿರ್ತಾರೆ ಜ್ಞಾನ ದಶಕ. 7 ದಶಕಕ್ಕೆ ಸಮರ್ಥರು ದಾಸಬೋಧ ಒಂದು ಗ್ರಂಥವನ್ನು ಸಮಾಪ್ತ ಮಾಡಬೇಕಂತ ಇಚ್ಛಾ ಮಾಡಿರ್ತಾರೆ. ಅದಕ್ಕೆ ಅವರಂತಾರೆ 7ನೇ ದಶಕನೊಳಗೆ ಶರಲಿ ಶಬ್ದಾಂच्या खटपट आला ग्रंथांच्या शेवट आता सांगितले स्पष्ट सद्गुरू भजन. ಆಲಾ ಗ್ರಂಥ ಶೇವಟ ಅಂತ 7ನೇ ದಶಕನಾಗೆ ಅವರು ಉದ್ಗಾರ ತೆಗಿತಾರೆ. ಮತ್ತು ಹಂಗಾರ ಮುಂದೆ ಹೆಂಗ್ರಿ ಅಂತಂದ್ರೆ 7 ದಶಕ ಅವರು ಬರೀತಾರೆ. 1 ದಶಕ ಜ್ಞಾನ ದಶಕವನ್ನು ಅದಕ್ಕೆ ಬಂದು ಕೂಡಿಸ್ತಾರೆ. 8 ದಶಕ ಅದು. ಮುಂದೆ 20ನೇ ದಶಕ ಸಮರ್ಥರ ದೇಹ ಬಿಡೋಕ್ಕಿಂತ ಮೊದಲ 6 ತಿಂಗಳ ಡೋಮ್ಗಾಂವ್ದಿಂದ ಕಲ್ಯಾಣ ಸ್ವಾಮಿನ ಕರೆಸಿ ಕಲ್ಯಾಣ ಸ್ವಾಮಿ ಕೈಲಿ ಆ 20ನೇ ದಶಕವನ್ನು ಬರೆಸ್ತಾರೆ. ಬರೆಸಿ ಅವನು ಹೊಳ್ಳಿ ಕಳಿಸಿದ ಮೇಲೆ ಮುಂದೆ 1981-82 ಅವರು ತಮ್ಮ ನಿರ್ಯಾಣವನ್ನು ಮಾಡ್ಕೋತಾರೆ. ಉಳ್ಕಿದ್ದು ದಶಕಗಳೇನವಲ್ಲ ಸಮರ್ಥರು ಅಲ್ಲೆಲ್ಲಿ ಪ್ರವಚನ ಮಾಡಿದ್ದನ್ನು ಅವ್ರ ಶಿಷ್ಯ ಮಂಡಳಿ ಎಲ್ಲ ಕೂಡಿಸಿ ಸಮರ್ಥರಿದ್ದಾಗೆ ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ 20 ದಶಕದ ಒಂದು ಈ ದಾಸಬೋಧವನ್ನು ನಮ್ಮ ಕೈಯಾಗ ಕೊಟ್ಟಾರ. ಆ ಗ್ರಂಥದ ಕೊನೆಯ ಸಮಾಸದೊಳಗಂತಾರವರು ವಿಮಲ ಬ್ರಹ್ಮ ನಿರೂಪಣೆ ಒಳಗೆ ಝಾಲೆ ಸಾಧನಾತೆ ಫಳ. ಇವತ್ತು ನನ್ನ ಸಾಧನ ಸಫಲ ಆಯ್ತು. ಯಾಕಂದ್ರೆ ಸಂಸಾರ ಅನ್ನುವಂಥದ್ದು ಈ ಸಂಸಾರದ ಒಂದು ಉಪಾಧಿಗಳನ್ನೇನು ಹಾಕ್ಕೊಂಡಿದ್ದಿಲ್ಲ. ಸಂಸಾರ ಉಪಾಧಿ ಅಂದರೆ ಬರೀ ಹೆಂಡ್ರು ಮಕ್ಕಳು ಹೊಲ ಮನಿ ಇದು ಸಂಸಾರ ಅಲ್ಲ. ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯ ಇವು ಎಲ್ಲದರ ಒಂದು ಕಾರಣ ಆ ಕಾರಣೀಭೂತನಾಗಿರುವಂತಹ ಪರಬ್ರಹ್ಮ ಸ್ವರೂಪ ಅವನನ್ನು ತಿಳ್ಕೋದೇನದಲ್ಲ
ಅವನನ್ನು ತಿಳ್ಕೊಂಡು ಇದರಾಗಿಂದ ಪಾರಾಗಿ ಅವನು ತಿಳ್ಕೋದೇನದಲ್ಲ, ಅದಕ್ಕೆ ಸಂಸಾರ ಸಫಲ ಆತು ಅಂತೇಳಿ ಸಮರ್ಥರಲ್ಲಿ ಹೇಳ್ತಾರೆ. ಏನಾಗ್ತದೆ ಹಂಗಾರ ಸಫಲ ಆದ ಕೂಡಲೇ ನಿರ್ಗುಣ ಬ್ರಹ್ಮ ಅನ್ನುವಂಥವ ಅಂತರಂಗದೊಳಗೆ ಬಿಂಬಿಸ್ತಾನೆ. ಆ ವಿಮಲ ಬ್ರಹ್ಮ ಅನ್ನುವಂಥದ್ದು ಅಂತರಂಗದೊಳಗೆ ಬಿಂಬಿಸ್ತಾನೆ. ಇದು ನಮಗೂ ಆಗಬೇಕಾಗ್ಯದ, ಇದು ನಮಗಾಗಬೇಕಾಗ್ಯದ. ಆದಮೇಲೆ ಆ ವಿಮಲ ಬ್ರಹ್ಮನ ಸ್ಥಿತಿ ಹಂಗದ, ಅವ ಆಕಾರವುಳ್ಳವನೋ ನಿರಾಕಾರನೋ, ಅವ ಸಗುಣನೋ ನಿರ್ಗುಣನೋ, ಅವನ ಅವ ಅವ ಆನಂದ ಸ್ವರೂಪನೋ ಏನು ನಿರ್ವಿಕಾರ ಸ್ವರೂಪನೋ, ಇವೆಲ್ಲ ಅನುಭವಗಳು ನಮಗೆ ನಿಮಗೆ ಬರ್ತಾವೆ. ಅದರೊಳಗೆ ವಿಮಲ ಬ್ರಹ್ಮನ ಒಂದು ಸ್ಥಿತಿಗೆ ಏನಂತಾರವರು ನಿರ್ವಿಕಾರ ಸ್ವರೂಪ ಅಂತಂತಾರವರು. ಏನ್ರಿ ಈ ನಿರ್ವಿಕಾರ ಅನ್ನುವಂಥದ್ದಂದ್ರೆ ಇದರ ಅರ್ಥ ಏನು? ಯಾವ ವಿಕಾರಗಳು ಇರಲಾರ್ದಂತಹ ಒಂದು ಸ್ಥಿತಿ ಅದು. ಆ ಸ್ಥಿತಿ ಸಮರ್ಥರಿಗೂ ಬಂದಿತ್ತು, ನಮ್ಮ ಮಹಾರಾಜರಿಗೆ ಬಂದಿತ್ತು. ಆಗಿ ಹೋದಂಥ ಆತ್ಮ ಸಾಕ್ಷಾತ್ಕಾರಿಗಳು ಸದ್ಗುರುಗಳು ಯಾರಾಗ್ಯಾರಲ್ಲ, ಯಾರು ಬ್ರಹ್ಮನ ಒಂದು ಸ್ಥಿತಿಯೊಳಗೆ ನೆಲೆ ನಿಂತಾರಲ್ಲ, ಅವ್ರದ್ದೆಲ್ಲರದು ಹೆಂಗಿತ್ತು ಅಂದ್ರೆ ನಿರ್ವಿಕಾರ ಸ್ಥಿತಿ. ನಮಗನಿಸ್ತಿತ್ತು ಮಹಾರಾಜರು ನಮ್ಮನ್ನು ಬಹಳ ಪ್ರೇಮ ಮಾಡ್ತಿದ್ರು ಅಂತ. ಪ್ರತಿಯೊಬ್ಬರಿಗೂ ಅನಿಸ್ತಿತ್ತು ಮಹಾರಾಜರು ನಮ್ಮನ್ನು ಬಹಳ ಪ್ರೇಮ ಮಾಡ್ತಿದ್ರು. ವಾಸ್ತವಿಕವಾಗಿ ಪರಬ್ರಹ್ಮನ ಸ್ಥಿತಿಯೊಳಗೆ ಏನದ, ಅಲ್ಲಿ ಪ್ರೇಮ ಮಾಡೋದು ಇಲ್ಲ, ದ್ವೇಷ ಮಾಡೋದು ಇಲ್ಲ. ಏನು ಸಮರ್ಥರು ನಮ್ಮನ್ನೆಲ್ಲ ಪ್ರೇಮ ಮಾಡ್ತಿದ್ರು ಅಂದರೆ ಮಾಡ್ತಿದ್ದಿಲ್ಲ. ನಾವು ಅವರ ಒಂದು ಪ್ರೇಮ ಸ್ವರೂಪವನ್ನು ಅವ್ರ ಸಮೀಪಕ್ಕೆ ಹೋದಾಗ ನಮಗದು ಅನುಭವಕ್ಕೆ ಬಂದಿತ್ತು ಅಷ್ಟೇ. ಅದು ಈ ಅನುಭವಕ್ಕೆ ಬಂದಂಥದ್ದು ಆ ಪರವಸ್ತುವಿನ ಸಾಮೀಪ್ಯದೊಳಗೆ ನಾವು ಹೋದೆವಂದ್ರೆ ಆ ವಸ್ತುವಿನಂತಲ್ಲಿ ಇರುವಂತಹ ಒಂದು ಸ್ಥಿತಿ ಏನದ, ಆ ಸ್ಥಿತಿ ನಮಗೆ ಪ್ರೇಮ ಸ್ಥಿತಿ, ಪ್ರೇಮ ಸ್ವರೂಪ, ಅದು ನಮಗೆ ನಮಗೆ ಅದು ಅನುಭವ ಆಗ್ತದೆ ಅಂತಾರೆ ಅವರು. ಹಂಗೆ ಅನುಭವ ಆದಾಗ ಮಾತ್ರ ನಾವು ಜಗತ್ತಿನ ಜೀವಿಗಳನ್ನು ಪ್ರೇಮ ಮಾಡಲಿಕ್ಕೆ ಸಾಧ್ಯದ. ಅಲ್ಲಿ ತನಕ ನಾವು ಪ್ರೇಮ ಮಾಡಬೇಕು ಅಂತೀವಿ. ಪ್ರೇಮ ಮಾಡಬೇಕು ಅನ್ನುವಂಥದ್ದು ಇದೊಂದು ವಿಕಾರ. ನಾವು ಯಾರೂ ಪ್ರೇಮ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮಿಂದ ಪ್ರೇಮ ಹರಿಬೇಕು. ठोब्बार कुमाये ठोब्बार कुमाये ठोब्बार कुमाये ಅಂಥ ಪ್ರೇಮ ಸ್ವರೂಪದ ಸ್ಥಿತಿ ಏನದಲ್ಲ, ಅದು ವಿಮಲ ಬ್ರಹ್ಮನ ಸ್ಥಿತಿ ಅದ. ಆ ಸ್ಥಿತಿ ಹೆಂಗಿರ್ತದ ಅನ್ನುವಂಥದ್ದನ್ನು ಸಮರ್ಥರು 200ನೇ ಸಮಾಸ ವಿಮಲ ಬ್ರಹ್ಮ ನಿರೂಪಣೆಯೊಳಗೂ ಹೇಳ್ಯಾರ, ಮನಾತ್ಯ ಶ್ಲೋಕನಾಗೂ ಅವನು ಹೇಳ್ಯಾರ. ಆ ಒಂದು ವಿಚಾರ ಬಗ್ಗೆ ಸಮರ್ಥರು ನುಡಿಸಿದ 2 ವಿಚಾರಗಳನ್ನು ನಾವು ಕೀರ್ತನ ರೂಪದಿಂದ ಶ್ರವಣ ಮಾಡೋಣ. ಶ್ರವಣ ಮಾಡೋಕ್ಕಿಂತ ಮೊದಲ ಇವತ್ತು ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಆ ಸ್ಥಿತಿ ಹೆಂಗದ ಅನ್ನುವಂಥದ್ದು ಮನಾತ್ಯ ಶ್ಲೋಕನ್ಯಾಗ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಮನೋಬೋಧ, ಮನಾತ್ಯ ಶ್ಲೋಕ ಅಂದರೆ ಮನಸ್ಸಿಗೆ ಬೋಧ ಮಾಡಿದಂತಹ 205 ಶ್ಲೋಕಗಳವು. ಅದ್ರಾಗ ಏನಂತಾರಂದ್ರೆ ಅವರು, ನಭಾಸಾರಿಕೆ ರೂಪಯಾ ರಾಘವಾತೆ, ನಭಾಸಾರಿಕೆ ರೂಪಯಾ ರಾಘವಾತೆ, ನಭಾಸಾರಿಕೆ मने चिंतिता मूळ तुटे भवाचे, मने चिंतिता मूळ तुटे भवाचे, नभासारिके तया पाहता देह बुद्धी उरेना, तया तया पाहता देह बुद्धी विरेना, सदा सर्वदा आर्त, सदा सर्वदा आर्त पोटी पुरेना, नभासारिके रूप या राघवा.
हृदयी देव तो जाण ऐसा, वसे हृदयी तो जाण ऐसा, नभाचे परी व्यापको जाणत ऐसा, नभाचे परी व्यापको जाणत ऐसा, सदा संचला येत ना जात काही, सदा संचला येत, सदा संचला येत ना जात काही, तया विन कोठे रीता ठाव नाही, तया विन कोठे रीता ठाव नाही, नभा सारिके रूप या राघवा, नभा सारिके नसे पीत ना श्वेत ना श्याम काही, नसे पीत ना श्वेत ना श्याम काही, नसे व्यक्त अव्यक्त ना नील नाही, म्हणे दास विश्वासता मुक्तीला ये, म्हणे दास विश्वासता मुक्तीला ये, मना संत आनंद शोधून पाहे, मना संत अनंत शोधून पाहे, नभा सारिके या राघवा, या राघवा ठोपार कुमाये, ठोपार कुमाये, ठोपार कुमाये, बोला पुंडली गवला, श्री ज्ञानदेव तुका राजा ಸಮರ್ಥ ರಾಮದಾಸ್ ಮಹಾರಾಜರು ಮನೋಬೋಧ ಒಂದು ಇಷ್ಟೊಂದು ಮಹತ್ವಪೂರ್ಣ ಒಂದು ಗ್ರಂಥಿಕ ಅದ. ಅದು ರಾಮದಾಸಿ ಸಂಪ್ರದಾಯದವರು ಅದಕ್ಕೆ ಮನೋಪನಿಷತ್ ಅಂತಾರೆ. ಏನಂತಾರೆ? ಮನೋಪನಿಷತ್ ಅಂದ್ರೆ ಉಪನಿಷತ್ಗೆ ಸಮಾನವಾದಂತಹ ವಿಚಾರಗಳನ್ನು ಸ್ಪಷ್ಟಪಡಿಸುವಂಥ ಯಾವುದಾದ್ರೂ ಗ್ರಂಥಿಕ ಅಂದರೆ ಸಣ್ಣ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಮನೋಬೋಧ. ಇಲ್ಲಿ 205 ಶ್ಲೋಕಗಳು ಏನವಲ್ಲ, ಆ 205 ಶ್ಲೋಕಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಮೊದಲೇನು ಮಾಡ್ಕೋಬೇಕು? ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಬೇಕು. ಎಲ್ಲಿಯವರೆಗೆ ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡೋದಿಲ್ಲ ಅಲ್ಲಿಯವರೆಗೆ ಯಾರ ಬೋಧನೂ ನಾವು ಕೇಳುವಂಥ ಒಂದು ಸ್ಥಿತಿ ನಮ್ಮದು ಆಗಿರುವುದಿಲ್ಲ. ಒಬ್ಬಾರ ಕುಮಾಯೇ, ಒಬ್ಬಾರ ಕುಮಾಯೇ. ಓ, ರಾಮಕೃಷ್ಣಾದಿಗಳೂ ಹೇಳಿ ಹೋದರು, ಋಷಿಮುನಿಗಳೂ ಹೇಳಿ ಹೋದರು, ಆಗಿ ಹೋದಂಥ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ಹೇಳಿದ್ರು. ತುಕಾರಾಮ್ ಮಹಾರಾಜರಂತರೂ
ಹಾಕಾರೋನಿ ಸಾಂಗೇತುಕ ಒದರಿ ಒದರಿ ಹೇಳಿದ್ರು. ನಾಮಗೀತ ರಾಹೋನಕ ನಾಮಸ್ಮರಣೆ ಬಿಟ್ಟು ಇರಬೇಡ್ರಿಪ್ಪ ಅಂತ ಒದರಿ ಒದರಿ ಹೇಳಿದ್ರು. ಮತ್ತವ್ರಂದ್ರು ಮತ್ತ ಇದನ್ನು ಒಂದು ಹೇಳಿಬಿಟ್ರು ಅವ್ರು ಸೂಕ್ಷ್ಮದಾಗ, ಆಮಿ ವೈಕುಂಠವಾಸಿ ಆಮಿ ವೈಕುಂಠವಾಸಿ ಆಮಿ ವೈಕುಂಠವಾಸಿ ಆಮಿ ವೈಕುಂಠವಾಸಿ ಆಲೋ ಯಾಚಕಾರನಾಥಿ ಆಲೋ ಯಾಚಕಾರನಾಥಿ अहो बोलिले जे रुचि अहो बोलिले जे रुचि नाच भावे वर्ताया जादू संता दे मार्ग जादू संता दे मार्ग संता दे मार्ग ಆಡರಾಣಿ ಭರಲೆ ಜಗ ಆಡರಾಣಿ ಆಡರಾಣಿ ಅಂದ್ರೆ ಹೊಲಸು ಹಿಡಿದು ಹೋಗಿಬಿಟ್ಟದ ಜಗತ್ತು ಹೊಲಸು ಹಿಡಿದು ಹೋಗಿಲ್ಲ. ರಾಮಕೃಷ್ಣಾದಿಗಳು ಇರುವತ್ತಾಗೂ ಇದೇ ಭೂಮಿ ಇತ್ತು, ಇವೇ ಪಂಚಭೂತಗಳಿತ್ತು. ಆಗಿನ ಜನರು ಇದೇ ಆಹಾರ ಉಣ್ತಿದ್ರು, ನೀರು ಕುಡಿತಿದ್ರು. ಆದ್ರೆ ಅವ್ರ ಮನಸ್ಸು ಹೆಂಗಿತ್ತು ಅಂದ್ರೆ ಸಂಪೂರ್ಣ ಸತ್ತು ಉಣದಿಂದ ತುಂಬಿದವರಾಗಿದ್ರು. ನೀವು ಸತ್ಯಯುಗದ ಜನರನ್ನು ನೋಡಿದೆ ಅಂದ್ರೆ ಅವ್ರು ಪೂರ್ಣ ಸಾತ್ವಿಕರು. ಸತ್ಯಯುಗ ಅಂತ ಒಂದು ಆಗಿ ಹೋಗ್ಯದ. ಆ ಯುಗದಾಗೂ ನಾವು ಇದ್ದವರೇ. ಮತ್ತು ನಮ್ಮ ಮಹಾರಾಜರು ಅಂತಿದ್ರು, ರಾಮಣ್ಣ ಒಂದು ಅದ್ಭುತವಾದ ಚಮತ್ಕಾರ ಸಮರ್ಥರು ಹೇಳಿದ ಕೂಡಲೇ ಯಪ್ಪ ನೀವು ಕಾಕಡಾರ್ತಿಗೆ ಬಂದು ಎಬ್ಸಿದಂಗೆ ಆತಂದು ಅದನ್ನೇನು ಮಾಡ್ತೀವೋ ರಾಮ ಅಂದರು. ಆಗಿದ್ದವ್ರೆ ಈಗಿದ್ದೇವು. ನಾನು ಇದ್ದೆ ನೀನು ಇದ್ದೇವು ರಾಮ ಅಂತ. ಸತ್ಯುಗದಾಗ ನಮ್ಮ ಸ್ಥಿತಿ ಹೆಂಗಿತ್ತಂದ್ರೆ ನಾವೆಲ್ಲರೂ ಸಂಪೂರ್ಣ ಸತ್ವಗುಣ ತುಂಬಿತ್ತು ನಮ್ಮಂತಲ್ಲಿ. ಭಗವಂತನ ಬಿಟ್ಟು ಮತ್ತೊಂದು ಏನೂ ಮಾತಾಡ್ತಿದ್ದಿಲ್ಲ ನಾವು. ಆವಾಗ ನಮ್ಮ ಪ್ರತಿಯೊಂದು ಇಂದ್ರಿಯಗಳು, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳು ಕೇವಲ ಭಗವಂತನಿಗಾಗಿ ದುಡಿತಿದ್ದು. ಆವಾಗ ಬಾಯಿಯಿಂದ ಬರುವಂತಹ ವಾಣಿ ಹೆಂಗಿತ್ತಂದ್ರೆ ಅಮೃತಕ್ಕೆ ಸಮಾನವಾದಂತಹ ವಾಣಿ ಸುರಿತಿತ್ತು. ಯಾರ ಮುಖದಿಂದ? ನಮ್ಮ ಮುಖದಿಂದನೇ ಸುರಿತಿತ್ತು. ಅದು ಸತ್ಯಯುಗ ಇತ್ತದು. ಹಿಂಗಾಗಿ ನಮಗೆ ಆ ಸಮಯದಾಗ ಏನಂತಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಮಗೆ ಈಗಿನ ಗತೆ ಏನು ಇದು ಪ್ರಯತ್ನ ಇದ್ದಿದ್ದಿಲ್ಲ. ಹೂಗಳಂತೆ ವೈಕುಂಠಿತ್ತು. ಅವಾಗ ಒಂದು ಕೂಗು ಹೊಡೆದ್ರೆ ವೈಕುಂಠದವ್ರು ಬರ್ತಿದ್ರು ಇಲ್ಲಿ. ಇತ್ತ ಮತ್ತಿದೆಲ್ಲ ಕನಸಂತ ತಿಳ್ಕೊಬೇಡ್ರಿ, ಇತ್ತು. ಅವಾಗ ನಾವು ಇದ್ದೆವು. ಅದು ಬರಬರ್ತೆ ಹೆಂಗಾತಂದ್ರ ಯುಗಾರಂಭದಿಂದ ಸತ್ಯುಗ ಮುಗಿಯುವ ಟೈಮ್ದಾಗ ಅಲ್ಲಿ ಏನಾಗಿಬಿಡ್ತು ಅಂದ್ರೆ ಕೃತಯುಗ ಬಂತಲ್ಲ, ಅಲ್ಲಿ ಸ್ವಲ್ಪ ರಜೋಗುಣ ಮೋತಿ ತೋರಿಸ್ಲಿಕ್ಕೆ. ಅಲ್ಲಿ ಜನರೇನಾದರೂ ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ಹೆಂಡ್ರು, ನಾ ರಾಜ ಇದ್ದೀನಿ, ನಮ್ಮ ರಾಜವನ್ನು ಕಬಳಿಸ್ಲಿಕ್ಕೆ ಬಂದಾನ, ಅವನ ಮೇಲೆ ಯುದ್ಧ ಮಾಡಬೇಕು, ಹಿಂಗೆಲ್ಲ ಕಲ್ಪನೆಗಳು ಏನಾದರೂ ರಜೋಗುಣ ತುಂಬಿದ್ರಿಂದ. ಆವಾಗ ನಾವು ಹೋಗಿದ್ದೇವೆ ಯುದ್ಧಕ್ಕೆ. ನಾವು ಚಲೋ ಚಲೋ ಮನೆ ಕಟ್ಟಿದ್ದೆವು, ಏನೇನೋ ಮಾಡಿದ್ದೆವು. ಅದು ಯುಗ ಕೊನೆಗೆ ಬಂತು. ಕೊನೆಗೆ ಬಂದಾಗ ಏನಾಗಿಬಿಡ್ತು ಅಂದ್ರೆ ದ್ವಾಪಾರ ಯುಗ. ಕೃತಯುಗದೊಳಗ ಶುದ್ಧ ರಜೋಗುಣಿಗಳಿದ್ದೇವೆ ನಾವು. ದ್ವಾಪಾರ ಯುಗಕ್ಕೆ ಬಂದಾಗ ಏನಾಗಿಬಿಡ್ತು ಅಂದ್ರೆ ಸಬಲ ರಜೋಗುಣಿಗಳಾದೆವು. ಅಣ್ಣ ತಮ್ಮ ಏನೂ ಸಂಬಂಧ ಇಲ್ಲ, ರಾಜ್ಯದ ಸಂಬಂಧ ಯಾರು ಬೇಕಾದ್ರೂ ಕೊಲ್ಲಿಕ್ಕೆ ತಯಾರಾದೆವು, ಯಾರು ಬೇಕಾದ್ರೂ ಜಗಳಾಡ್ಲಿಕ್ಕೆ ತಯಾರಾದೆವು, ಯಾರು ಬೇಕಾದ್ರೂ ಉಪವಾಸ ಕೆಡಲಿಕ್ಕೆ ತಯಾರಾದೆವು. ಎಲ್ಲ ನನಗೇ ಬೇಕು ಅಂತೇಳಿ ದುರ್ಯೋಧನ ಇದ್ದಲ್ಲ, ಅವ್ರು ಅಣ್ಣತಂಬರು ಸೇತು ಕೊಡ್ಲಾರ್ದ ಅದು ನನಗೇ ಬೇಕನ್ನೋ. ಪಾಪ 12 ವರ್ಷ ವನವಾಸ ಮಾಡಿ 1 ವರ್ಷ ಅಧ್ಯಾತ್ಮವಾಸ ಮಾಡ್ಕೊಂಡು ಬಂದರು ಸಹಿತ ಕೇಳಲಿಕ್ಕೆ ಬಂದ್ರೆ ಕೊಡುವುದಿಲ್ಲ ನಾವ.
ಕೃಷ್ಣ ಪರಮಾತ್ಮ ಅಂದ 5 ಹಳ್ಳಿಯರು ಕೊಡು ದುರ್ಯೋಧನ. 5 ಹಳ್ಳಿ ಅಲ್ಲ, ಸೂಜಿ ಮನಿ ಮೇಲೆ ಏನು ಮಣ್ಣು ಕೂಡ್ತಾರಲ್ಲ ಅಷ್ಟು ಮಣ್ಣು ಸಹಿತ ನಾವು ಪಾಂಡವ್ರಿಗೆ ಕೊಡುವುದು. ಯಾಕಂದ್ರೆ ಅಷ್ಟು ಅನ್ನೋದಕ್ಕೆ ತಮೋ ಗುಣ ಬಂದು ಇಡಕ್ಕೆ ಹಾಕಿಬಿಟ್ಟಿತ್ತು. ವ್ಯಾಪಾರ ಮುಗಿಲಿಕ್ಕೆ ಬಂದಿತ್ತು. ಕೃಷ್ಣ ಪರಮಾತ್ಮಂದ ಇನ್ನಂತರೂ ಭಾಳ ಕಠಿಣದ ತಮೋ ಗುಣದೊಳಗ ಜನರ ಪರಿಸ್ಥಿತಿ. ಅವ್ರು ಹೆಂಗಿರ್ತಾರಂದ್ರೆ ಏಷಾಂನ ವಿದ್ಯಾನ ತಪೋನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯುಲೋಕೆ ಭೂವಿಭಾರಭೂತ ಮನುಷ್ಯ ರೂಪೇಣ ಮೃಗಾಶರಂತಿ. ಈ ತಮೋ ಇದ್ರೊಳಗೆ ಕಲಿಯುಗದಾಗ ಹೆಂಗಾಗ್ತದೆ ಅಂದ್ರೆ ಮನುಷ್ಯ ರೂಪದಿಂದ ತಿರುಗಾಡುವ ಮೃಗದಂತೆ ಇರ್ತೀವಂತ ನಾವೆಲ್ಲರೂ. ನಮ್ಮ ಮೋತಿ ಮುಖ ಮಾಡುವ ಮನುಷ್ಯರ ಗತಿ ಅದ. ಆದ್ರೆ ನಮ್ಮ ಭಾವನೆಗಳು ಹೆಂಗವ ಅಂದ್ರೆ ಮೃಗೀಯ ಭಾವನೆಗಳು. ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ. ಪ್ರಾತಃ ಕಾಲಕ್ಕೆ ಎದ್ದು ಪರದ್ರವ್ಯ ಅಪಹಾರ. ಸಾಧುರ ನಿಂದೆಯ ಮಾಡುವುದು ಬೈರ್ವಿ. ಸಾಧಿಸಿ ಯಮನವರು ಎಳೆದೊಯ್ಯುವಾಗ ಸತ್ಯ ಸತ್ಯಾನಂತ ಬೊಗಳು ತಲ್ಯಾದ. ಸತ್ಯ ಸತ್ಯಾನಂತ ಬೊಗಳು ತಲ್ಯಾದ. ಮನಸ್ಸಿನ ಮುರಗಿಯ ಚಿಂತಿಸ ದೇವ. ಮನಸ್ಸಿನ ಮುರಗಿಯ ಚಿಂತಿಸ ದೇವ. ಮನಸ್ಸಿನ ಮುರಗಿಯ ಚಿಂತಿಸೋ ದೇವ. ಮನಸ್ಸಿನ ಮುರಗಿಯ ಚಿಂತಿಸೋ ದೇವ. ಮನಸ್ಸಿನ ಮುರಗಿಯ ಚಿಂತಿಸೋ ದೇವ. ಮನಸ್ಸಿನ ಮುರಗಿಯ ಚಿಂತಿಸೋ ದೇವ. ಇದು ನಮ್ಮ ಸಂಪ್ರದಾಯದ ಮೂಲ ಪುರುಷರಾಗಿರುವಂತಹ ಗುರ್ಲಿಂಗ ಜಂಗಮ ಮಹಾರಾಜ ಬರೆದ ಪದ. ಇದು ನೀತಿಯ ಒಂದು ನೆಲೆಗಟ್ಟಿನ ಮೇಲೆ ಸಂಪ್ರದಾಯವನ್ನು ಕಟ್ಟಿದಂತ ಗುರ್ಲಿಂಗ ಜಂಗಮ ಮಹಾರಾಜರಂದ್ರು ಭಗವಂತ ನನ್ನ ಮನಸ್ಸು ಹಿಂಗೆ ಮಾಡ್ಲಿಕ್ಕತ್ತ. ಅದನ್ನ ತಾಳಾದಾಗ ಇಟ್ಕೊಂಡು ನನಗೂ ಆಗುವಂತಾಗ್ಯದ ನೋಡ್ರಿ. ಯತಿವೇಶವ ತಾಳಿ ದೇಶ ಭ್ರಷ್ಟನಾಗಿ ಕಾಶಿಯ ಕ್ಷೇತ್ರಕ್ಕೆ ಹೊಂಟಿತು ಮನಸ್ಸು. ನೋಡ್ರಿ, ಒಮ್ಮಿದೊಮ್ಲೆ ಕ್ಯಾಮಿ ಹಾಕಿಬಿಡ್ತದ ಮಂದಿಗೆ. ಈ ಕಲಿಯುಗದ ಪ್ರಭಾವ ಹಂಗದ. 4 ಸರಿ ಸತ್ಸಂಗದಾಗ ಬಂದ್ರಂದ್ರೆ 5ನೇ ಸರಿ ಕ್ಯಾಮಿ ಹಾಕೊಂಡು ಬಿಟ್ಟಿರ್ತಾರ. ಮತ್ತು 5ನೇ ಸತ್ಸಂಗ ಕ್ಯಾವಿ ಹಾಕ್ಯಾರಂದ್ರೆ 10ನೇ ಸತ್ಸಂಗ ಕೊಡ್ಬೇಕು ಮತ್ತೆ ಕ್ಯಾವಿ ತೆಗೆದು ಬಿಟ್ಟಿರ್ತಾರ. ಯಾಕಂದ್ರ ಏನವನ್ನ ನಮ್ಮಲ್ಲಿ ಚಂದ. ಸಮರ್ಥರಂದ್ರು ಗೇಲೇ ಬಹುತ ಸಂಸಾರಿ, ಗೇಲೇ ಬಹುತ ವೇಷಧಾರಿ, ಗೇಲೇ ಬಹುತ ನಾನಾ ಪರಿ ನಾನಾ ಚಂದ ಕರುಣೆ. ಚಂದ ಮಾಡಿ ಹೋಗ್ಲಿಕ್ಕೆ ಬಂದ್ಬಿಟ್ಟಾರಪ್ಪ. ಇಲ್ಲಿ ಕಲಿಯುಗದವಾಗ ಯಾರಿಗೂ ಭಗವಂತ ಬೇಕಾಗಿಲ್ಲ. ಎಲ್ಲರೂ ನಾನು ಭಗವಂತ ತಿಳ್ಕೊಳ್ಳಿ ಅನ್ನೋದು ಬೇಕಾಗಿದೆ. ಯಾರಿಗೂ ಗುರುವಿನ ಹೊಲಸೋದು ಬೇಕಾಗಿಲ್ಲ. ನಾ ಗುರು ಸ್ಥಾನವಾಗಿದ್ದ ನನ್ನ ಜಗತ್ತು ಹೊಲಸುವಳಿ ಅನ್ನೋದು ಬೇಕಾಗಿದೆ. ಅದಕ್ಕೆ ಅವರಂದ್ರು ಹಿಂಗೆ ಮಾಡ್ಲಿಕ್ಕತ್ತದ ಭಗವಂತ. ಯತಿವೇಶವ ತಾಳಿ ದೇಶ ಭ್ರಷ್ಟನ ಆಗಿ ಕಾಶಿಯ ಕ್ಷೇತ್ರಕ್ಕೆ ಹೊಂಟಿತು ಮನಸ್ಸು. ನೋಡ್ರಿ, ಕಾಶಿಗೆ ಹೊಂಟದ ಎತ್ತಿ ಇದು ಹಾಕೊಂಡು ಕ್ಯಾಮಿ ಹಾಕೊಂಡ ಸುಮ್ಮ ಹೋಗ್ಬಾರ್ದಾರ. ವಿಶ್ವನಾಥರ ದರ್ಶನ ತಗೊಂಡು ಮತ್ತೇನ ಮುಂದುವರಿದು ಬಿಟ್ಟು ಹಂಗಲ್ಲಂತ ಗುರ್ಲಿಂಗ ಜಂಗಮ ಮಹಾರಾಜರಂತಾರ ಅವರು. ಕಾಶಿಯ ದಾರಿಯೋಳು ವೇಷಗೆ ಮೆಚ್ಚಿ ಕೇಶವ ನಿಮ್ಮನು
ಕೇಶವ ನಿಮ್ಮನು ಮರೆಯಿತು ಮನಸ್ಸು ಮನಸ್ಸಿನ ಹೊರಗಿಯ ದೇವ ಇನ್ನ ಒಂದು ಅವರು ಮನಸ್ಸಿನ ತಮ್ಮ ವೀಕ್ನೆಸ್ ಹೇಳಿಕತ್ತಾರ ಅವರು ಬಲ್ಲವಗೆ ಆರ್ಜವ ಮಾಡುತ್ತಲ್ಯಾದ ಬಡವಗೆ ನೋಯಿಸಿ ನುಡಿಯುತ್ತಲ್ಯಾದ ಆರ್ಜವ ಅಂದ್ರೆ ಏನು ಗೊತ್ತನೋ ಆರ್ಜವ ವೃತ್ತಿ ಅಂದ್ರೆ ಏನು ಅಗ್ದಿ ಏನು ನಯಾ ವಿನಯದ ನಾಟಕನೇ ಮಾಡೋದು ಖರೆ ಅಂದ್ರೆ ನಯಾ ವಿನಯ ಹಂಗೆ ಇರ್ಬೇಕಂತಾರ ಅವ್ರು ಆರ್ಜವ ಅಂದ್ರೆ ಆರ್ಜವ ಸ್ಥಿತಿ ನಮ್ದಿರಬೇಕು ಎಲ್ಲರೊಳಗೂ ಭಗವಂತ ಇದ್ದಾನ ಎಲ್ಲರಿಗೂ ನನ್ನ ಗುರುನಾಥ್ ಇದ್ದಾನ ಅಂತ ತಿಳ್ಕೊಂಡು ಎಲ್ಲರಲ್ಲಿಯೂ ನಯಾ ವಿನಯದಿಂದ ವರ್ತನ ಮಾಡೋದು ಆರ್ಜವ ವೃತ್ತಿ ಆದ್ರೆ ಗುರ್ಲಿಂಗಂಗ ಮಹಾರಾಜರಂತಾರ ಬಲ್ಲವಗೆ ಆರ್ಜವ ಮಾಡುತ್ತಾರೆ ಅದ ಬಲ್ಲವ ಅಂದ್ರೆ ರೊಕ್ಕಿದ್ದವ್ರಿಗೆ ಅಂತ ರೊಕ್ಕಿದ್ದವ್ರಿಗೆ ಅಧಿಕಾರ ಇದ್ದವ್ರಿಗೆ ಅವ್ರ ಮುಂದೆ ಅಗದಿ ಏನು ತಲೆ ಡೊಗ್ಗತ್ ನಿಂದಿರೋದು ಬಡವಗೆ ನೋಯಿಸಿ ನುಡಿಯುತ್ತಲ್ಲ ಬಡವ ಬಂದದ್ರ ಇಲ್ಲಿ ಬೇರೆನೆ ಅಲ್ಲಿ ನೋಡಬೇಕು ಅವ್ರು ಬಡವದ ಮೇಲೆ ದರ್ಪ ತೋರ್ತದ ಬಲ್ಲವಗೆ ಆರ್ಜವ ಮಾಡುತ್ತಲ್ಯಾದ ಮಾರ್ಸ ಬಡವಗೆ ನೋಯಿಸಿ ನುಡಿಯುತ್ತಲ್ಯಾದ ಇದನ್ನು ನಾವು ಈಗಾದ್ರೂ ನೋಡ್ತಿರ್ಲಿ ನೀವು ನಮಗೆ ಒಮ್ಮೆ ಮನಸ್ಸು ನಮ್ಮ ಕಡೆ ರೊಕ್ಕಿದ್ರೆ ಬೇಸಿತ್ತು ನೋಡು ಅಂತೇಳಿ ರೊಕ್ಕಿತ್ತು ಅಂದ್ರೆ ನಮ್ಮ ಜೋಡಿ ವರ್ತನ ಮಾಡೋ ಪದ್ಧತಿನೇ ಬೇರೆ ಜಗತ್ತಿಂದು ಅಧಿಕಾರ ಇತ್ತು ಅಂದ್ರೆ ವರ್ತನ ಮಾಡೋ ಪದ್ಧತಿನೇ ಬೇರೆ ಏನೂ ಇಲ್ಲ ಅವನೆಂತ ಬಡವಗೆ ನೋಯಿಸಿ ನುಡಿಯುತ್ತ ಗುರುಲಿಂಗ ಜಂಗಮರ ಗುರುತು ಕಂಡರಿಯದೆ ಗುರುಲಿಂಗ ಜಂಗಮರ ಗುರುತು ಕಂಡರಿಯದೆ ಅಡವಿಯಲ್ಲಿ ಚರಿ ಚರಿ ಚಾಡುತ್ತಾದ ಅಡವಿಯಲ್ಲಿ ಚರಿ ಚರಿ ಚಾಡುತ್ತಾದ ದೇವ ಅಂಥೇಳಿ ಸಮರ್ಥ ಏನು ಮಾಡಿದ್ರು 200 ಸಮಾಸ ದಾಸೋಹ ಬರೆದ ಮೇಲೆ 250 ಶ್ಲೋಕಗಳ ಮರಾಠಿ ಶ್ಲೋಕ ಯಾಕೆ ಬರಿಬೇಕಾಗಿತ್ತು ಯಾಕೋ 200 ಸಮಾಸಗಳನ್ನು ಬರೆದಿದ್ರು ಅವರು ಮತ್ತಂದ್ರೆ ಅವರು 20 ದಶಕ 200 समास साधके पहावे सावकाश विवरता विशेष विशेष कळोलागे ಗ್ರಂಥಾಚೆ ಕರಾವೆ ಸ್ತವರಾಚೆ ಕಾಯ ಪ್ರಯೋಜನ ಬರೇ ಹೊಗಳ್ಕೊತ ಕೊಡಬೇಡ್ರಪ್ಪ ಚಂದಗೆ ಓದ್ರಿ ತಿಳ್ಕೊಂಡು ಓದ್ರಿ ಅಂತ ಅಂದ್ರವರು ವಿಷಯೀ ದಶಕೀಚ ಅನುಭವ ಜೋಪಾಯೇ ನಿತ್ಯ ನೇಮೆ ವಿವರಿ ಸಮ್ಮತಿ ಹೋಯೆ ಅಪಾರ ಪುಣ್ಯ ಚರಿತ್ರವಣ ಲಾಹೆ ಕಲ್ಯಾಣ ಲೇಖಕಾತಿ ಭಾವ ಗರ್ಭ ಹೃದಯ ಜಯ ತಾತಭೋ ದಿವಸ ಅಂತೇವೆ ಆರ್ತಿ ಅವನು ಅನುಭವಕ್ಕೆ ತಗೋರಪ್ಪ 200 ಸಮಾಸ ಅಂತ ಬರೆದ್ರೆ ಖರೆ ಯಾರು ತಗೊಳ್ಳಿ ನಿಲ್ಲಿಸ್ರಾಡಿ ಏನು ಮಾಡಬೇಕು ಆವಾಗ ಸಮರ್ಥರಂದ್ರು 200 ಸಮಾಸ ಯಾರು ಓದ್ತಾರೆ ಬರೀ ಕೆಂಪರ್ಬಿ ಕಟ್ಟಿ ಇಡ್ತಾರೆ ಸಪ್ತಾಹದಾಗ ಅಟ್ಟು ತೆಗಿತಾರೆ ಕೆಂಪರ್ಬಿ ಕಟ್ಟಿ ಜಯ ಜಯಾದ ಹಸಬೋದ ಅದು ಊದಿನ ಕಡ್ಡಿ ಬೆಳಿತಾರೆ ಮತ್ತು ಏನು ಯಾಕಂದ್ರೆ ಅವ್ನು ತೆಗೆದಿದ್ರಂದ್ರೆ ದೀಪ ಬೆಳಗ್ಬೋದು ಅದ ಜಯ ಜಯಾದ ಹಸಬೋದ ಗ್ರಂಥ ರಾಜ ಪ್ರಸಿದ್ಧ ನಾವೊಮ್ಮೆ ಅಂದೆ ನಿಮ್ಮ ಮನ್ಯಾಗ ದಾಸ್ಬೋದು ಅಂತ ಕೇಳಿದ್ ನಮ್ಮ ಸಂಪ್ರದಾಯದೊಬ್ಬರಿಗೆ ಅವರಂದ್ರು ದಾಸ್ಬೋದು ಇರ್ಬಾರ್ದ್ರಿ ಮನ್ಯಾಗ ಅಂತ
ದಾಸ್ಕೋದು ಇಡಬಾರ್ದತ್ರಿ ಮನ್ಯಾಗ ಮನಿ ಬುರಾಮಟ್ಟಿನೇ ಆಗ್ತದಂತ. ಆ ಒಟ್ಟ ಮಟ್ಟದಾಗ ಇರೋದಂತ ಏನು. ಹೀಗಾಗಿ ನಮ್ಮಲ್ಲಿ ಯಾರು ದಾಸ್ಗಳು ಇಡೋದು. ನಾನೇ ಒಂದು 15 ತರಿಸ್ಕೊಡ್ತೀನಿ ತೊಗೊಂಡು ಹೋದ್ರೆ ಅಂದೆ. ಯಾಕಂದ್ರೆ ಅದು ಅವೆಲ್ಲ ಮಟ್ಟದಾಗ ಕೊಡ್ಕೊಂಡ್ಯಾರ ಅಂದರು. ಅಂದ್ರೆ ಎಲ್ಲಿಗೆ ಅದಕ್ಕೆ ಅವ್ರಂದರು ಬ್ಯಾಡಿನ 205 ಶ್ಲೋಕಗಳನ್ನು ಮನಸ್ಸಿಗೆ ಬೋಧ ಮಾಡೋ ಸಂಬಂಧ ಮನಾಚ ಶ್ಲೋಕ ಹೇಳ್ತಾನೆ ಅಂತೇಳಿ ಕಲ್ಯಾಣಿಗೆ ಹೇಳಿದ್ರು. ಕಲ್ಯಾಣಿ ಪೆನ್ನ ಹಾಳಿ ತಗೊಂಡು ಬಾ ಕೂಡು ಅಂಥೇಳಿ ಏನು ಸಂಜಿನ ರಾತ್ರಿ ಶುರು ಮಾಡಿದ್ರು ಬರೀಲಿಕ್ಕೆ. ಮುಂಜಾನೆ 205 ಶ್ಲೋಕ ಬರೆದ್ರು. ಆ ಸರಿ ರಾಮನವಮಿ ಉತ್ಸವಕ್ಕೆ ಶಿವಾಜಿ ಮಹಾರಾಜ್ ಏನೂ ಕೊಟ್ಟು ಕಳಿಸಿದ್ದಿಲ್ಲ. ಅಂದರೆ ಯುದ್ಧದಾಗ ಹೋಗಿಬಿಟ್ಟಿದ್ದವ. ಮಂದೆಲ್ಲ ಇವರಕ್ಕೆಲ್ಲ ಚಿಂತೆ ಮಾಡ್ಲಿಕ್ಕತ್ತಾರೆ. ಶಿಶು ಮಹಾರಾಜರು ಏನೂ ಕಳಿಸಿಲ್ಲ ಶಿವಾಜಿ ಮಹಾರಾಜ್. ಭೀವನ ಕೋಸ ಅಂದ್ರೆ ಅವರು ಅಂಜಬೇಡ್ರಿ ಅಂದ್ರೆ ಅವರು ಸದ್ಗುರುಗಳು ಶಿಷ್ಯ ಅನಿಸ್ತಾರ ರಾಜಯಾಚಿಕ ಅಂತ ಕಾಯಬೇಕಮಾಗೆ ತೊಗೊಂಡು ಬಾ ಅಂದರು. 205 ಸಮಾಸ ಓವಿಗಳು ಬರ್ಸಿದ್ರು, ಶ್ಲೋಕ ಬರ್ಸಿದ್ರು. ಮುಂಜಾನೆ ಅದು ಎಲ್ಲರಿಗೂ ಹೇಳಿದರು. ಇವನ್ನೆಲ್ಲರೂ ಒಂದು 4-5 ಬಾಯ್ಪಟ್ ಮಾಡಿಬಿಟ್ರು ಅಂದರು. ಬಾಯ್ಪಟ್ ಮಾಡಿರಿ, ಎಲ್ಲರೂ ಜೋಳಿಗೆ ಹಾಕೋರಿ, ನಮ್ಮ ಜೋಳಿಗೆ ಸಂಪ್ರದಾಯನ ಅದ, ಹೋಗ್ರಿ ಹೋಗಿ ಜಯ ಜಯ ರಘುವೀರ ಸಮರ್ಥ ಅಂಥೇಳಿ ಈ ಒಂದು ಶ್ಲೋಕ ಅನ್ನೋದು ಜಯ ಜಯ ರಘುವೀರ ಸಮರ್ಥ ಅಂದರೆ ಅವ್ರು ಏನು ಹಾಕ್ತಾರೆ ತೊಗೊಂಡು ಬರ್ರಿ ರಾಮನವಮಿ ಉತ್ಸವ ಮಾಡೋಣ ಅಂತ. ಶಿವಾಜಿ ಮಹಾರಾಜ್ ಎಷ್ಟು ಕಳಿಸ್ತಿದ್ದಲ್ಲ ಅದ್ರ ಹೊಟ್ಟು ಪಟ್ಟು ಬಂದು ಬಿತ್ತಂತ ನೋಡ್ರಿ 8 ದಿವಸನಾಗ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಓ ಅದಕ್ಕೆ ಅವ್ರಂದ್ರು ಆ ಸ್ವರೂಪ ಹೆಂಗದ ಅಂದ್ರೆ ಆ ಸ್ವರೂಪ ಅಂದ್ರೆ ಯಾವ ಸ್ವರೂಪ? ವಿಮಲ ಬ್ರಹ್ಮನ ಸ್ವರೂಪ. ವಿಮಲ ಬ್ರಹ್ಮನ ಸ್ವರೂಪ ಅಂದ್ರೆ ಯಾವ ಸ್ವರೂಪ? ಸಮರ್ಥರ ಸ್ವರೂಪ. ನಮ್ಮ ಮಹಾರಾಜರ ರೂಪ ಅಷ್ಟೇ ನಮಗೆ ಗೊತ್ತಾಗ್ಯದ. ಬಗಲ್ ಕಸಿ ಅಂಗಿ ಹಾಕೋತಿದ್ರು, ರುಮಾಲ್ ಸುತ್ತಿದ್ರು, ಎತ್ತರಿದ್ರು, ಕೆಂಪಿದ್ರಿ, ಹಂಗಿದ್ರಿ ಹಿಂಗಿದ್ರಿ. ಇದೇನಾಗ್ತಿದ್ದು ರೂಪ. ಅವ್ರ ಸ್ವರೂಪ ಏನಿತ್ತಲ್ಲ ಅದು ವಿಮಲ ಬ್ರಹ್ಮ ಸ್ವರೂಪ ಇತ್ತದು. ಆ ಸ್ವರೂಪ ಹೆಂಗದ ಅಂದ್ರೆ ನಭಾಸಾರಿಕೆ ರೂಪ ಯಾರಾಘವಾಚೆ ಅದು. ಸಮರ್ಥರಂದ್ರು ಆಕಾಶದ ಗತಿ ಅದ. ವಿಮಲ ಬ್ರಹ್ಮನ ಒಂದು ರೂಪ ಹೆಂಗದ? ಆಕಾಶದ ಗತಿ ಅದ. ಆಕಾಶದ ಗತಿ ಅಂದ್ರೆ ಆಕಾಶಕ್ಕೆ ಎಲ್ಲಿ ಆಕಾರ ಅದ? ಆಕಾರ ಇಲ್ಲ, ಬಣ್ಣಿಲ್ಲ, ಏನಿಲ್ಲ, ಏನೂ ಇಲ್ಲೇ ಇಲ್ಲ. ಮತ್ತು ಅದು ಏನೂ ಇರಲಾರ್ದು ಮತ್ತು ಅದಲ್ಲ ಅಂತ. ಮತ್ತು ಹಂಗಾರೆ ಆಕಾಶಕ್ಕೆ ವಿವರ ಬ್ರಹ್ಮ ಯಾಕೆ ಅನ್ನಬಾರ್ದು ಅಂತ ಶಿಷ್ಯ ಪ್ರಶ್ನೆ ಹಾಕ್ತಂತ ದಾಸಬೋಧನ್ಯಾಗ. ಅವಂತಾರ ಆಕಾಶ ತಮೋಗುಣದಿಂದ ಬಂದದ, ಅಲ್ಲಿ ಶೂನ್ಯತ್ವದ ಅಂದ್ರೆ ಅದು ಅಜ್ಞಾನದ, ಅಲ್ಲಿ ತಮೋಗುಣ ಅದ ಅಂಥೇಳಿ ಅದು ಬ್ರಹ್ಮ ಅನಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ವಿಮಲ ಬ್ರಹ್ಮನ ಸ್ಥಿತಿಯ ಅರಿವನ್ನು ಮಾಡಿಕೊಳ್ಳಿಕ್ಕೆ ಅದೊಂದು ಉಪಮಾ ಕೊಡಬಹುದು. ನ ಭಾಸಾರಿಕೆ ರೂಪಯ ರಾಘವಾತೆ ನ ಭಾಸಾರಿಕೆ ಯಾ ರಾಘವಾತೆ ನ मनी चिंतिता मूळ तुटे भवाचे मनी चिंतिता मूळ तुटे भवाचे नभासारिके हो ಇದನ್ನ ನೀ ಚಿಂತನೆ ಮಾಡ್ಲಿಕ್ಕೆ ಅಂದ್ರ ಆ ಸ್ವರೂಪವನ್ನು ನೀ ಚಿಂತನೆ ಮಾಡ್ಲಿಕ್ಕೆ ಅಂದ್ರೆ ಆ ಸ್ವರೂಪ ಹೆಂಗೆ ಚಿಂತನೆ ಮಾಡೋದ್ರಿ? ನಿರಾಕಾರ ಸ್ವರೂಪವನ್ನು ಹೆಂಗೆ ಚಿಂತನೆ ಮಾಡೋದು ಅಂದ್ರೆ ನಿರಾಕಾರ ಸ್ವರೂಪ ಆಕಾರ ರೂಪ ಬಂದಂಥ ಒಂದು ಗುರುತು ಏನದಲ್ಲ ಅದು ಸದ್ಗುರು ಕೊಟ್ಟಂಥ ನಾಮಸ್ಮರಣೆ. ಅದು ನಾಮೀಯ ಸ್ವರೂಪ ಏನದಲ್ಲ ಅದು ವಿಮಲ ಬ್ರಹ್ಮನ ಸ್ವರೂಪದ. ಆ ಸ್ವರೂಪವನ್ನು ನೀ ನಾಮಸ್ಮರಣೆ ಮಾಡ್ಕೊತಿದ್ದೆ ಅಂದ್ರೆ ಏನಾಗ್ತದೆ ಅಂದ್ರೆ ಮನಿ ಚಿಂತಿತ ಮೂಳ ತೂಟೆ ಭವಾತೆ. ಮನಸ್ಸಿನಾಗ ಏನು ನಿನ್ನ ಪ್ರಪಂಚದ ಬಗ್ಗೆ, ಕಣ್ಣಿಗೆ ಕಾಣುವಂಥ ವಸ್ತು ಬಗ್ಗೆ, ನಾಶ ಆಗುವಂಥ ವಸ್ತುವಿನ ಬಗ್ಗೆ, ಅದು ಬೇಕು ಇದು ಬೇಕು ಇವೆಲ್ಲ ಏನು ಒಂದು ಕಶ್ಮಲಗಳು ನಮ್ಮಂತಲ್ಲವಲ್ಲ ಅದೆಲ್ಲ ಅದರ ಮೂಲನೇ ಕಿತ್ತು ಹೋಗಿಬಿಡ್ತದೆ. ಮೂಲ ಕಿತ್ತು ಹೋಗ್ಬೇಕು. ಮೂಲ ಕಿತ್ತು ಹೋಗಲಿಲ್ಲ ಅಂದ್ರೆ ಮತ್ತೆ ಬರೋದೇ. ಈಗ ನಮ್ಮ ಮೂಲ ಕಿತ್ತುದಿಲ್ಲ, ಇಲ್ಲಿ ಕಿತ್ತಿದಂಗೆ ಆಗ್ತದೆ. ಇಲ್ಲಿ ಕೇಳೋ ಹೊತ್ತಿನಾಗ ಕಿತ್ತಿದಂಗೆ ಆಗ್ತದೆ ಪಸಂದ.
ಆದ್ರೆ ಕಿತ್ತಿರೋದಿಲ್ಲ ಅದು. ಮತ್ತು ಒಳಗೆ ಈಗ ಹೆಂಗದ, ಈಗ ಮೊದಲು ಇದಕ್ಕೆ ತೆಗಿತೀರ ನೋಡು, ಏನಪ್ಪ ಅದು ಕರ್ಕಿ ತೆಗೆದಾಗ ಏನು ಮಾಡ್ತಿದ್ರು ಅವ್ರು, ಕರ್ಕಿ ಹಿಂಗೆ ತೆಗೆದ್ರಂದ್ರೆ ಸ್ವಲ್ಪ ದಿವ್ಸಕ್ಕೆ ಮತ್ತೆ ಮೊದಲಿನ ಕರ್ಕಿ ಬಂದೇ ಬಿಡೋದು. ಒಮ್ಮೆ ಏನಾಗಿತ್ತಂದ್ರೆ ಚಾಣಕ್ಯ ಹೊಂಟಿದ್ದಂತ, ನಮ್ಮ ಪದ್ರಾಗ ಕತೆ ಪದ್ರ ಪಾಟ್ನಾಗ ಬರ್ತಿತ್ತದ. ಚಂದ್ರಗುಪ್ತ ಆ ಒಂದು ಇದು ಹಾಕ್ಕೊಂಡು ಅನ್ನಛತ್ರ ಹಾಕ್ಕೊಂಡು ಕೂತಿದ್ದಂತ ಅವ. ಯಾಕಂದ್ರೆ ಅವನು ಇದು ಮಾಡಿಬಿಟ್ಟಿದ್ರಿ ಇವರು. ಆವಾಗ ಅನ್ನಛತ್ರ ಹಾಕ್ಕೊಂಡು ಕೂತಿದ್ದ, ಯಾರು ಬಂದವರಿಗೆ ಅನ್ನದ ಪ್ರಸಾದ ಎಲ್ಲ ಮಾಡ್ತಿದ್ದ. ಇವ್ರು ಚಾಣಕ್ಯರು ಹೊಂಟ್ರಂತ, ಹೊಂಟಾಗ ಹೋಗುವತ್ನಾಗ ಏನಾಗಿಬಿಡ್ತಂದ್ರೆ ಕಾಲಿಗೆ ಒಂದು ಬಳ್ಳಿ ತಟ್ಟಿಬಿಡ್ತಾನೆ. ಬಳ್ಳಿ ತಟ್ಟಿ ಎಡವಿ ಬಿದ್ದರು. ಎಡವಿ ಬಿದ್ದ ಮೇಲೆ ಅವರಂದರು, ಈ ಬಳ್ಳಿ ತಟ್ಟಿತಲ್ಲ ಅಂಥೇಳಿ ಬಳ್ಳಿ ಅಷ್ಟ ಕಿತ್ತಲಿಲ್ಲ ಅವರು. ಬಳ್ಳಿ ಕಿತ್ತು ಮೊದಲು ಒಗೆದು ಕೈಯನ್ನು ಬಡಿಗೆ ತೊಗೊಂಡು ಹಾಡ್ಲಿಕ್ಕೆ ಶುರು ಮಾಡಿದರು ಅವರು. ಹಾಡ್ಲಿಕ್ಕೆ ಶುರು ಮಾಡಿ ಇಷ್ಟು ತನಕ ತೆಗೆದು ಅದ್ರ ಬೇರು ಎಲ್ಲಿದಲ್ಲ, ಬೇರು ಸಹಿತ ಕಿತ್ತು ಒಗೆದ್ರು. ಮತ್ತೆ ಬರ್ಲಿಕ್ಕತ್ರು. ಇದನ್ನು ನೋಡಿದವ ಅವಂದ, ನಮ್ಮ ರಾಜ್ಯ ಕಸ್ಕೊಂಡು ಏನು ಇದು ಮಾಡ್ಯಾರಲ್ಲ, ಇವ್ರ ಬೇರು ಸಹಿತ ಇವ್ರನ್ನ ನಾಶ ಮಾಡಲಿಕ್ಕೆ ಇವ್ರನ್ನೇ ಗುರು ಮಾಡ್ಕೋಬೇಕಂಥೇಳಿ ಕರೆದು, ನೀವೇ ನಮ್ಮ ಗುರು ಅಂಥೇಳಿ ಎಲ್ಲ ಇದ್ದ ಸಮಸ್ಯೆ ಹೇಳಿದ್ಕೊಳ್ಳಿ ಕಾಳಜಿ ಬಿಡೋದ್ರು. ಮುಂದೆ ಇವ್ರಿಗೆ ಚಾಣಕ್ಯರೇ ಏನಪ್ಪ ಅಂದ್ರೆ ಆ ರೀತಿ ಎಷ್ಟು ಅವ್ರು ಸೂಕ್ಷ್ಮ ಇದ್ರು ಅಂದ್ರೆ ಎಲ್ಲರನ್ನೂ ಖಲಾಸ ಮಾಡಿದ್ರು. ಅವ್ರು ಯಾರವರು? ಅವ್ರನ್ನೆಲ್ಲರನ್ನೂ ಖಲಾಸ ಮಾಡಿದ್ರು. ಖಲಾಸ ಮಾಡಿದ್ದು ಇನ್ನೇನದ ಅಂತ ಹೇಳಿ ಅನ್ನೋದ್ರಾಗೆ ನೋಡ್ಕೊಂಡು ಬರೋ ನಡೆಯಲ್ಲ ರಾಜವಾಡೆ ಅಂಥೇಳಿ ಇವ್ರು ಕರ್ಕೊಂಡು ಹೋದ್ರು ಚಂದ್ರಗುಪ್ತರನ್ನ. ಹೋಗುವ ಹೊತ್ನ್ಯಾಗ ಹೀಗೆ ಗಾಡಿ ಹಿಡ್ದ ಒಂದು ಇರಿವಿ ಸಾಲು ಹೊಂಟಿತ್ತು. ಇರಿವಿ ಸಾಲು ಹೊಂಟಾಗ ಅವ್ರು ನೋಡಿದ್ರು, ಇರಿವಿ ಸಾಲು ಎಲ್ಲಿ ಹೊಂಟದಂಗಾರ ಇದು. ಅದೇನು ಮಾಡ್ತಿತ್ತು, ಆ ಕಡೆಯಿಂದ ಬರೋದು ಇರಿವಿ ಬರ್ತಾವಲ್ಲ, ಒಂದಕ್ಕೊಂದು ಬೆಟ್ಟ ಆಗ್ತಾವ. ಈ ಇರಿವಿ ಕೇಳ್ತದೆ, ಎಲ್ಲಿ ತಂದೆವು ಅಂತಾರೆ. ಆವಾಗ ಅದು ಹೇಳ್ತಾವ, ನಮಗತ್ತೆ ಹಿಂಗೆ ನ್ಯಾಯ ಕೇಳಿ ಅನ್ನೋದಿಲ್ಲ, ಹೇಳ್ತಾವ ಏನು. ಅದಕ್ಕೆ ನೋಡ್ರಿ, ಒಂದಕ್ಕೊಂದು ಬೆಟ್ಟ ಆದ್ಕೊಳ್ಳಿ ಒಬ್ರಿಗೊಬ್ರು ಅವು ಏನು ಮಾಡ್ತಾವಂದ್ರೆ ಇರಿವಿ ಏನು ಮತ್ತು ಹಿಂಗೆ ಮಾಡಿ ಹೋಗಿಬಿಡ್ತಾವೆ. ಅದ ಕೂಡಲೇ ಆ ಇರಿವಿ ಏನಾಗ್ತಿತ್ತು, ತಳಗಿನಿಂದ ಒಂದು ಹೋಲಿತ್ತದ, ಹೋಲ್ಯಾಗಿಂದ ಬರ್ತಿತ್ತು. ಆ ಬರೋ ಇರಿವಿ ಬಾಯಾಗ ಒಂದು ಅಕ್ಕಿ ಕಾಳಿತ್ತು. ಹೋಗೋ ಇರಿವಿ ಬಾಯಾಗಿದ್ದಿದ್ದಿಲ್ಲ, ಅದು ತೊಗೊಂಡು ಬರ್ಲಿಕ್ಕತ್ತಿತ್ತು. ಆ ಅಕ್ಕಿ ಕಾಳು ಇಷ್ಟೇ ನೋಡಿದ ಕೂಡಲೇ ಚಾಣಕ್ಯ ಅಂದ, ಇದನ್ನು ಹಾಡು ಅಂತಂದು ಕರ್ಕೊಂಡು ಮಂದಿನ ಹಾಡಿಸಂದ. ಅಲ್ಲಿ ಎಷ್ಟೋ ಮಂದಿ ಸೈನಿಕರನ್ನ ಅಲ್ಲಿ ಅವರಿಗೆ ಅನ್ನಾಗಿನ್ನ ಎಲ್ಲ ಇಟ್ಟು ಅವು ಇಟ್ಟಿದ್ದು. ಕಡೆಗೆ ಲಾಸ್ಟ್ ಪ್ರಸಂಗ ಬಂತಂದ್ರೆ ಇವ್ರನ್ನ ತೊಗೊಂಡರೆ ನಾ ಇದು ಮಾಡಬೇಕು ಅಂತೇಳಿ ಒಳಗೆ ಅದನ್ನ ಹಾಡಿಸಿ ಅವ್ರನ್ನ ಖಲಾಸ ಮಾಡಿಸಿದ. ಇದು ಅಂತಾರೆ ಅದಕ್ಕೆ ನಮ್ಮದು ಮೂಲನೇ, ಈ ನಮ್ಮ ಪ್ರಪಂಚದ ಒಂದು ಮೂಲನೇ ವಾಸನಾ ಗುಣದಿಂದನೇ ನಾವು ಹುಟ್ಟೆವು. ವಾಸನ ಗುಣದಿಂದ 4 ಜಾತಿ, ನೇಮದಿಂದ ತಿರುಗಾಡಿ, ಲೆಕ್ಕವು ಮಾಡಿದರೆ 1,84 ಯೋನಿಯೊಳಗೆ ಮುಳುಗಾಡಿ. ಯೋನಿಯೊಳಗೆ ಮುಳುಗಾಡಿ ಪಾರಾಗಿ ಹೋಗೋ ವಿಭವನಿಗೋ, ಪಾರಾಗಿ ಹೋಗೋ ವಿಭವನಿಗೋ, ನಾನಾರೆಂಬುದನ ತಿಳಿದ ನೋಡು. ಮುಕ್ತಿಪಡಿ ಮನುಜ ಗುರು ಸೇವಾ ಮಾಡೋ, ಮುಕ್ತಿಯ ಪಡಿ ಮನುಜ. ಈ ವಾಸನೆ ಮೂಳ ತೂಟೆ ಭವಾಚಿ ಅಂತಾರೆ ನೋಡ್ರಿ ಅವರು. ಇದನ್ನೆಲ್ಲ ಕಲಾಸೆ ಆದ್ರೆ ಎಲ್ಲ ಮೂಳ ತೂಟೆ ಭವಾಚಿ. ಈ ಭವದ ಒಂದು ಬೇರೆ ಏನದಲ್ಲ, ಅದು ಎಲ್ಲದ ವಾಸನದೊಳಗದ. ಆ ವಾಸನಾದ ಇದನ್ನ ಕಿತ್ತು ಹೋಗಿಬಿಡ್ತದ. ತಯಾಪಾಹತ ದೇಹ ಬುದ್ಧಿ ಇವರೇನ ಅದು ಎಲ್ಲ ಕಿತ್ತು ಹೋದಾಗ, ವಾಸನ ಕಿತ್ತು ಹೋತಂದ್ರೆ ದೇಹ ಬುದ್ಧಿ ಅನ್ನುವಂಥದ್ದು ಹೋಗಿಬಿಡ್ತದೆ. ನಾನು ದೇಹ ಇದ್ದನಿ ಅನ್ನುವಂಥದ್ದು ಹೋಗಿಬಿಡ್ತದೆ. ನಾ ಇಲ್ಲಿ ಕೂತನು ಅನ್ನುವಂಥದ್ದು ಹೋಗಿಬಿಡ್ತದೆ.
ನಾನು ಅದು ಇದ್ದೀನಿ ಇದಿದ್ದೀನಿ, ನಾ ಪ್ರವಚನಕಾರ ಇದ್ದೀನಿ, ಕೀರ್ತನಕಾರ ಇದ್ದೀನಿ, ಇದು ಹೋಗ್ತದೆ. ಯಾಕಪ್ಪ? ಹಾಂ, ಈ ದೇಹ ಬುದ್ಧಿ ಅದ ಅಂತೇಳಿ ನಾವು ಅಂತೇವೆ. ನಮ್ಮಂಗೆ ಯಾರು ಹೇಳ್ತಾರಂತ? ನಿಮ್ಮಂಗೆ ಯಾರು ಯಾಕೋ ನೀ ಮನಸ್ಸು ಮಾಡಿದ್ರೆ ಸಮರ್ಥರು ಯಾರನ್ನೋ ತಂದು ಎಬ್ಬಸಿ ಹೇಳ್ತಾರಲ್ಲಿ. ಏನು ರೀ, ಯಾರನ್ನೋ ಒಬ್ಬ ಕೀರ್ತನಕಾರ ಚಿದಂಬರೇಶ್ವರ ಇದಕ್ಕೆ ವಾಯಿ ಕಡೆಯಿಂದ ಒಬ್ಬ ಕೀರ್ತನಕಾರ ಕೃಷ್ಣ ಭಟ್ ಅಂತೇಳಿ ಬಂದಿದ್ದಂತ. ಅವು ಹೆಂಗೆ ಕೀರ್ತನ ಹೇಳ್ತಿದ್ದಂದ್ರೆ ಭಯಂಕರ ಶಾಣೆ, ಸಂಗೀತ, ರಾಗ, ಜ್ಞಾನ ಎಲ್ಲ ಇತ್ತು. ಸುಮ್ಮನೆ ಹೇಳ್ತಿದ್ದಿಲ್ಲವ. ಎಲ್ಲಿ ಹೋದಲ್ಲಿ ಅದಕ್ಕೆ ದುಡ್ಡು ಇದು ಮಾಡಿದ್ದವು, ಫೀ. ಅಂದ್ಕೂಲೆ ಅಕಸ್ಮಾತ್ ಇದ್ರಾಗ ಕುಂದಗೋಳದಾಗ ಚಿದಂಬರ ಮಹಾಸ್ವಾಮಿಗಳು ಇದ್ದರು. ಅವು ಅಲ್ಲಿ ಬಂದ ಕೂಡಲೇ ಕುದುಗೋಳ ಮಂದಿ ಏನಂದರು, ಮಹಾಸ್ವಾಮಿ ಇದ್ದಾರೆ, ಇಂಥ ಚಲೋ ಕೀರ್ತನಕಾರ ಬಂದಾನ, ಅವನ ಕೈಲಿ ಹೇಳಿಸ್ಬೇಕು ಅಂಥೇಳಿ ಅವ್ನಿಗೆ ಹೋಗಿ ಮೀಟಿಂಗ್ ಅವನಿಗೆ ಭೇಟಿ ಆದರು. ಹಿಂಗೆ ನಮ್ಮ ಮಹಾಸ್ವಾಮಿ ಪೂರ್ಣಾವತಾರಿಗಳಿದ್ದಾರೆ, ಮತ್ತು ನೀವು ಬಂದು ಕೀರ್ತನ ಹೇಳ್ರಿ, ನಮ್ಮ ಮಹಾಸ್ವಾಮಿ ಸಂತೋಷ ಆದ್ರೆ ನೀವು ಉದ್ಧಾರ ಆಗ್ತೀರಿ ಅಂತಂದರು. ನಮಗೆ ಉದ್ಧಾರ ಆಗಿದ್ದಾರೆ, ಬೇಕಾಗಿಲ್ಲ ನಾವು ಅವು ಯಾವುದು ಬಿಡೆ ಗಿಡೆ ಹಿಡಿದಿಲ್ಲ. ಯಾವ ಮಹಾಸ್ವಾಮಿಯರೇ ಯಾರು ಇರಲಿ, ನನಗೆ ₹100 ಒಂದು ಕೀರ್ತನಕ್ಕೆ ನನ್ನ ಪಿ ಅದ ಅಂತ ಹೇಳೋ, ₹100 ಕೂಡಿಸ್ಕೊಡ್ರಿ ಹೇಳ್ತ ನಂಗೆ. ಅವ್ರಂದ್ರು ಹೋಗ್ಲು ಬಿಡೋ ಮರೆ, ಮತ್ತಿನ್ನು ಹಂಗೆ ಅದಲ್ಲ ಎಲ್ಲ ಊರಾಗ ಪಟ್ಟಿ ಗಿಟ್ಟಿ ಹಾಕಿ ₹100 ಆಗಿನ ಟೈಮ್ದಾಗ ಅಂದ್ರೆ ಭಯಂಕರ ಇದ್ದಾನೆ. ಏನು ಎಲ್ಲ ಯಾವಾಗಿಂದ ಅಂದ್ರೆ ಭಾಳ ಹಿಂದಿನ 18ನೇ ಶತಮಾನ. ಅಂದು ಕೂಡಲೇ ಕೊಟ್ಟು ಕೂಡಲೇ ಹೇಳ್ತ ನಂದವ ಎಲ್ಲ ಅದಕ್ಕೆ ದೊಡ್ಡ ಸ್ಟೇಜ್ ಮಾಡಿದರು, ಎಲ್ಲ ಮಾಡಿದರು. ಸ್ಟೇಜ್ ಮೇಲೆ ಬಂದು ಮೊದಲು ಚಿದಂಬರ ಮಹಾಸ್ವಾಮಿಗಳು ಕೂಡಿಸಿದ್ರು. ಅವ್ನು ಕೀರ್ತನಕ್ಕೆ ಬಂದ ನಿಂತು ಮನಗಂಡು ಕೀರ್ತನ ಹೇಳವ, ಸಂಗೀತ ಶುರು ಮಾಡಿಬಿಟ್ಟ, ಮಾಡ್ಕೊತ ಎಲ್ಲ ಶ್ಲೋಕಗಳು ಹೇಳಿ ಒಮ್ಮೆ ಸುಮ್ಮ ಕೂಡಬಾರ್ದನ ವಿಮಲ ಬ್ರಹ್ಮ ನಿರೂಪಣೆ ಶುರು ಮಾಡಿಬಿಟ್ಟು. ವಿಮಲ ಬ್ರಹ್ಮ ನಿರೂಪಣೆದೊಳಗೆ ನಾ ಎಲ್ಲ ಕಡೆ ಭಗವಂತಿದ್ದಾನ ಅನ್ನುವಂಥದ್ದು ಬಂದುಬಿಡ್ತದೆ. ಅಣುರೇಣು ತೃಣಕಾಷ್ಟದೊಳಗೂ ಆ ಬ್ರಹ್ಮನ ಒಂದು ಇದು ಅದಪ್ಪ ಅಂತೇಳಿ ಹೇಳೋ ಹೊತ್ನ್ಯಾಗ 4 ಹುಲಿಗಳು 4 ಮೂಲೆಯಿಂದ ಬಂದು ಅಲ್ಲಿ. ಈ ಕಡೆಯಿಂದ ಒಂದು ಬಂತು, ಈ ಕಡೆಯಿಂದ ಒಂದು ಬಂತು, ಇಲ್ಲಿ ಬಂತು. ಅವ್ನು ನೋಡ್ಲಿಕ್ಕತ್ತವ 4 ಹುಲಿಗಳು ಸಭಾದಾಗ ಬಂದ್ರೆ ಏನಾಗಿರ್ಬೇಕ ಕೀರ್ತನಕಾರ ನೊಡಗ್ಲಿಕ್ಕತ್ತಾವ. ಎಲ್ಲಿ ವಿಮಲ ಬ್ರಹ್ಮ ಎಲ್ಲ ಕಡೆ ಇದ್ದಾನಂತ ಹೇಳಿದ ಕರೆ ಅದೆಲ್ಲ ನೆನಪೇ ಹಾರಿ ಹೋಗ್ಬಿಡ್ತು. ಮುಂದೆ ಹೇಳೋದು ನೆನಪಾರ್ತು. ಅವು ಬಂದು ಏನು ಮಾಡಿದ್ವು ಅಂದರೆ ಚಿದಂಬರೇಶ್ವರ ಮಹಾಸ್ವಾಮಿಗಳ ಮಗ್ಲು ಬಂದು ಕೂತಿಬಿಟ್ಟು ಹೇಳೋ ಕೃಷ್ಣ ಪಟ್ಟ ಅಂದ್ರೆ ಅವರು. ಮತ್ತು ಇಷ್ಟೋ ತನಕ ದೊಡ್ಡ ಅದ್ವೈತದ ವೇದಾಂತದ ನಿರೂಪಣೆ ಮಾಡಿ ಎಲ್ಲರೊಳಗೂ ಇದೆಯಾ ಅಂದರೆ ಇದ್ರಾಗೂ ಅವರೇ ಇದ್ದಾರೆ ಹೇಳಂತ. ಬಾಯಿ ಒಣಗಿ ಬಿಡ್ತು, ಹೇಳಲಿಕ್ಕೆ ಆಗಲಿಲ್ಲ. ಕಡಿಕೆ ನೋಡ್ರಿ, ಅದು ಮನುಷ್ಯ ಎದಕ್ಕೆ ಕಳಿಸ್ತಾನಂದ್ರೆ ಸಾವಿಗೆ ಅನಿಸ್ತಾನೆ. ಅಲ್ಲಿ ತನಕ ಅಂಜುದಿಲ್ಲ, ಅಗದಿ ಒಳ್ಳೆ ಧೈರ್ಯ ತೋರಿಸ್ತಾನೆ. ಏನು ನಮ್ಮಲ್ಲಿ ಮುಂಬೈದಾಗಿದ್ದಾಗ ಒಂದು ಪ್ರಶ್ನೆ ಕೇಳಿದ್ರೆ ನಮ್ಮ ಗೆಳೆಯರು, ಶಂಕರಬಾಯಿ ನ್ಯಾಯ ನೀತಿ ಧರ್ಮಕ್ಕೆ ಅಂಜದವರು ಅಂಜುವುದಾದರು ಯಾರಿಗೆ ಅಂದರು. ನ್ಯಾಯಕ್ಕೆ ಅಂಜುವುದಿಲ್ಲ, ನೀತಿಗೆ ಅಂಜುವುದಿಲ್ಲ, ಧರ್ಮ ಮತ್ತು ಅನಿಸ್ತಾರೆ. ಅದಕ್ಕೆ ಅಂದ್ಕೊಳ್ಳಿ ನಾ ಅನ್ಯಾವ ಸಾಯುವುದಕ್ಕೆ ಅನಿಸ್ತಾರಂತ. ಸಿನಿಮಾದಾಗ ನೋಡ್ರಿ, ಮೊದಲು ಇವ್ರು ಇರ್ತಾರೆ ನೋಡಿ ವಿಲನ್ಗಳು, ಸಿಕ್ಕಾಪಟ್ಟಿ ಮಂದಿನ ಕೊಂದಿರ್ತಾರೆ. ಕಡೆಗೆ ತಾವು ಸಾಯೋ ಟೈಮ್ದಾಗ ನೋಡಬೇಕು, ಹೌದಿಲ್ಲ? ಯಾಕಂದ್ರೆ ಸಾಯೋದಕ್ಕೆ ಅನಿಸ್ತದೆ, ಅದು ಇರಲ್ಯಾಕ. ಅಂದ ಕೂಡಲೇ ಬಾಯಿ ಒಣಗಲಿಕ್ಕೆ ಶುರು ಆಯ್ತು. ಹೇಳಂತಂದರು. ಅವ್ರಿಗೆ ನನಗೆ ಹೇಳೋದಿಲ್ಲ, ತಳಕ್ಕೆ ಕೂತರು. ಮಂದಿ ಅಂದರು ಹೆಂಗೆ ರೀ, ಮತ್ತು ಅವರೇ ಹೇಳೋದು ಅರ್ಧಕ್ಕೆ ಕೀರ್ತನ ನಿಂತಂಗೆ ಆಯ್ತು, ಮತ್ತು ಹೆಂಗೆ ಮಾಡ್ಬೇಕ್ರಿ ಅಂದ್ಕೂಡಲೇ ಒಬ್ಬ ಹಿಂದೊಬ್ಬ ಕೂತಿದ್ದ. ಅವಂದ ನೀವು ಅಪ್ಪನಿಗೆ ಕೊಟ್ಟರೆ ನಾ ಹೇಳ್ತೀನಿ ರೀ ಅಂತಂದ. ಅಂದಕ್ಕೂ ಹೇಳಂತಂದ್ರೆ ಅವರು ಬಂದ ನಮಸ್ಕಾರ ಮಾಡಿದ, ತಲೆ ಮೇಲೆ ಕೈ ಇಟ್ಟರು. 3 ತಾಸು ಇಂಥ ನಿರೂಪಣೆ ಮಾಡಿದವ. ಅವ್ನು ಕೆಳಗಿನ ಇದ್ರನೋ ಏನು ಕಲ್ತಮಲ್ಲ ಏನಲ್ಲ. 3 ತಾಸು ಕೀರ್ತನ ಮಾಡಿದ ಕೂಡಲೇ ಗಾಬರಿ ಆಗಿಬಿಟ್ಟ ಇವ. ಕೀರ್ತನ ಮುಗೀತು. ಕೀರ್ತನ ಮುಗಿದ ಕೂಡಲೇ ಅವು 4 ಹುಲಿಗಳು ಹೋಗಿಬಿಟ್ಟು ತಮ್ಮ ಜಾಗಕ್ಕೆ. ಮುಗಿದ ಕೂಡಲೇ ಇವಂದ ಯಾರು ಇವ್ರು ಹೇಳಿದಾರೋ ಅಂದ ಕೂಡಲೇ ಚಿದಂಬರ ಮಹಾಸ್ವಾಮಿ ಅಂದರು. ಹೋಗಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಂದ್ರು. ಕೀರ್ತನಾಕಾರರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಕೂಡಲೇ ಅವ ನಾರದರೇ ಆ ರೂಪದಿಂದ ಬಂದು ಕೂತಿದ್ರು. ನಾರದರ ಕೈಲಿನ ಕೀರ್ತನ ಆಗಿತ್ತು. ಹಂಗೆ ನಾವು ಇದರಲ್ಲಿ ನಾವು ದೇಹ ಬುದ್ಧಿ ಇಟ್ಟುಕೊಂಡು ನಮ್ಮಂಥವ್ರು ನಿಮ್ಮಂಥವ್ರೇನು ನಿಮ್ಮ ಹೇಳ್ತಾರಂತ. ಹಂಗೆ ಅದಕ್ಕೆ ಅವ್ರೇನಂದರು, ತಯಾಪಹತ ದೇಹ ಬುದ್ಧಿ ಊರೇನ ದೇಹ ಬುದ್ಧಿಯನ್ನು ಕಳ್ಕೊಂಡು ಆತ್ಮಬುದ್ಧಿಯೊಳಗೆ ನಾವು ನೀವುಗಳು ರಮಿಸ್ಬೇಕಾಗ್ಯದ. ಆ ಆತ್ಮ ಸ್ವರೂಪ ಏನದಲ್ಲ ಅದೇ ವಿಮಲ ಬ್ರಹ್ಮನ ಸ್ವರೂಪದ ಅನ್ನುವಂಥದ್ದನ್ನು ಈ ಒಂದು ಶ್ಲೋಕಗಳು ಹೇಳ್ತಾವೆ. ಇನ್ನು 3 ಶ್ಲೋಕ ಅಂದಿದ್ದೆ,
ಸಮಯದ ನಿರ್ಬಂಧ ನಮಗೆ ಭಾಳ ಇರ್ತದೆ ಯಾವಾಗಲೇ, ಅದಕ್ಕೆ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಅದಕ್ಕೆ ಈ ಕೊನೆ ಚರಣಕ್ಕೆ ಬಂದ್ಬಿಡು ನಾವೆಲ್ಲರೂ. ಬರೀ ಅದಕ್ಕಿಂತ ಮೊದಲು ಒಂದು 2 ನಿಮಿಷ ನಾಮಸ್ಮರಣೆ ಮಾಡೋಣ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಸಮರ್ಥರೆಲ್ಲ ಹೇಳ್ಯಾರ, ಕಲಿಯುಗೆ ಕೀರ್ತನವು ವರಿಷ್ಠ. ಕಲಿಯುಗದೊಳಗೆ ಕೀರ್ತನ ಭಕ್ತಿ ಅತ್ಯಂತ ಶ್ರೇಷ್ಠ ಅಂತೇಳಿ ಇದ್ದಿದ್ರ ಕದ್ದಿತ್ತಿದ್ದು ನಾವು ಶಾಡೆ ಅಂತ. ಇರ್ಲಿಕ್ಕಂದ್ರೆ ಸಮಸ್ಯೆ ಹಾಕ್ಕೊಂಡು ಕೂಡ್ತದೆ. ಅದಕ್ಕೆ ಕೊನೆ ಚರಣ ಹರಿ ತಯಾಪಾಹತಾ ದೇಹ ಬುದ್ಧಿ ಉರೇನಾ, ತಯಾಪಾಹತಾ ದೇಹ ಬುದ್ಧಿ ಉರೇನಾ, तया पाहता देह बुद्धि उरेना, तया पाहता देह बुद्धि उरेना, सदा सर्वदा आर्त पोटी जिरेना, सदा सर्वदा आर्त पोटी पुरेना, पोटी जिरेना, नवसरिके रूप या राघवाते, नवसरिके रूप या राघवाते, नवसरिके रूप या राघवाते, सदा सर्वदा आर्त पोटी जिरेना. जिरेना जिरेना कोटी नवासारी के रूप या राघव मनी चिंतिता मूळ तुटे भवाचे
मनी चिंतिता मूळ तुटे भवाचे नभासारिखे रूप या राघव नभासारिखे रूप या राघवाचे या राघवात या अकल्प ऐश्वावे तया कुळा माझ्या सकळा हरीच्या दासा कल्पनेचे बाधान हो कोण काळे ही संत मंडळी सुखे असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण जामुक निदान पांडुरंग थोपार कुमाये जय थोपार कुमाये